ಪೇಟೆ ನಿನ್ನೆ ಬೆಳಿಗ್ಗೆ ಈ ಇನ್ಸಿಡೆಂಟ್ ಆಗಿದೆ. ಈ ನಮ್ಮ ನಾಗರಿಕರನ್ನೇ ನಾವೀಗ ಬ್ಲೇಮ್ ಮಾಡಬೇಕು. ನೋಡಿ, ಎಲ್ಲ 1+2 3 ಕಟ್ಟಿರೋ ಪರವಾಗಿಲ್ಲ, ಎಲ್ಲ 6 7 8ವರೆಗೂ ತೆಗೆದುಕೊಂಡು ಹೋಗಿದ್ದಾರೆ. ಸರಿಯಾದ ರೀತಿ ಪಿಲ್ಲರ್ ಇಲ್ಲ, ವೈರಿಂಗ್ ಇಲ್ಲ, ಸ್ಯಾನಿಟೇಷನ್ ಇಲ್ಲ. ಈ ರೀತಿ ಅನಾಥರೈಸ್ಡ್ ಆಗಿ ಕಟ್ಕೊಂಡ್ರೆ ನಾವು ಇನ್ನು ಮುಂದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು. ವಿಧಿನೇ ಇಲ್ಲ. ಈಗ ನೋಡಿ, 1 ಅಡಿ 1.5 ಅಡಿ ಮೆಟ್ಲಿವೆ. ಪಾಪ ನಮ್ಮ ಫೈರ್ ಫೋರ್ಸ್ ಅವರು ಯಾರು ಒಳಗಡೆ ಬರಕ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ 200-250 ಮೀಟರ್ ನೀರನ್ನ ತೆಗೆದುಕೊಂಡು ಬಂದು ಇಲ್ಲಿ ಅರ್ಧ ದಿನ ಸಾಹಸ ಪಟ್ಟಿದ್ದಾರೆ ಆರಿಸ್ಲಿಕ್ಕೆ. ಶಾರ್ಟ್ ಸರ್ಕ್ಯೂಟ್ ಆಗಿದೆ. 5 ಜನ ಮೃತಪಟ್ಟಿದ್ದಾರೆ. ಎಲ್ಲ ಪಾಪ ರಾಜಸ್ಥಾನದವರು, ಎಲ್ಲ ಬಡವರು. ರಾಜಸ್ಥಾನದಿಂದ ಜಾಲೋರ್ ಡಿಸ್ಟಿಕ್ ಇಂದ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದವರು, ವೃತ್ತಿ ಮಾಡ್ತಿದ್ದಂಥವ್ರು ಎಲ್ಲರೂ ಸೇರಿ ಇಲ್ಲಿ ಇವತ್ತು ನಮ್ಮ ಅಧಿಕಾರಿಗಳು, ನಮ್ಮ ಫೈರ್ ಫೋರ್ಸ್ ಅವರು, ಕೆಲವು ನಾಗರಿಕರು ಸಹಕಾರ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಇದಕ್ಕೇನಾದ್ರು ಒಂದು ಕೊನೆ ಆಗ್ಬೇಕಲ್ಲ. ಸೊ ಎಲ್ಲ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಬೆಂಗಳೂರಿಗೆ ಗೌರವ ಬರ್ತದೆ? ಇದಕ್ಕೆ ನಾನು ಮುಂದಕ್ಕೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳ್ತೇನೆ, ಎಲ್ಲರಿಗೂ ಕೂಡ ಯಾವ್ದಾವ್ದು ಈ ತರ ಬಿಲ್ಡಿಂಗ್ಸ್ ಇದೆ ಫಸ್ಟ್ ಅಟ್ಲೀಸ್ಟ್ ಸ್ಟ್ರೆಂಥನ್ ಮಾಡ್ಕೋಬೇಕು. ಹೊಡೆದಾಕೋದು ನೆಕ್ಸ್ಟ್ ಪಾಯಿಂಟು, ಅದನ್ನ ಸರ್ವೆ ಮಾಡಿಸ್ತೀನಿ. ಈಗ ಫಸ್ಟ್ ಆ ಬಿಲ್ಡಿಂಗ್ ನ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ ಒಂದೇ ಸತಿ ಆಗದೆ ಇರ್ಬೋದು. ಅವ್ರಿಗೆಲ್ಲ ನೋಟಿಸ್ ಅಂತೂ ಇಶ್ಯೂ ಮಾಡ್ಲೇಬೇಕು ನಾವು. ಈಗ ನೋಡಿ, ಮೊನ್ನೆ ಅಲ್ಲಿ ಇನ್ನೊಂದು ಕಡೆ ಬ್ಲಾಸ್ಟ್ ಆಯ್ತು. ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಬ್ಲಾಸ್ಟ್ ಅಲ್ಲೇನೆ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಬೇರೆ ವಿಸನ್ ಗಾರ್ಡನ್. ಇದೆಲ್ಲ ಕೂಡ ಬೆಂಗಳೂರಿನಲ್ಲಿ ನಾವು ಅವಕಾಶ ಕೊಡಕ್ಕಾಗಲ್ಲ. ಬೆಂಗಳೂರು ದತ್ತ ಅದೇ ತಂದೆ ಅಂತ ನಾಗರಿಕರ ಜೀವನ ಬಹಳ ಮುಖ್ಯ. ಇವತ್ತು ನಾವು ಬಂದಿದೀವಿ, ಇದು ಆಯ್ತು ಅಂತ ಬಂದಿದೀವಿ. ಸೊ ಇದು ಮುಂದಕ್ಕೆ ಈ ತರ ಆಗದೆ ಇದ್ದಂಗೆ ನೋಡ್ಕೋಬೇಕಂತ ನಮ್ಮ ಸರ್ಕಾರದ ಕರ್ತವ್ಯ. ಈಗ ಕಾರ್ಪೊರೇಷನ್ ಕಮಿಷನರ್ ಇಲ್ಲೇ ಇದ್ದಾರೆ, ನಮ್ಮ ಪೊಲೀಸ್ ಕಮಿಷನರ್ ಇದ್ದಾರೆ, ಎಲ್ಲ ಇಂಜಿನಿಯರ್ಸ್ ಎಲ್ಲ ಅಧಿಕಾರಿಗಳೆಲ್ಲ ಇದ್ದಾರೆ. ಇದನ್ನ ಪ್ರತಿಯೊಂದು ಮನೆನೂ ಸರ್ವೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಈಗ ಮುಖ್ಯಮಂತ್ರಿ ಕೂಡ ಯಾರು ತೀರ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ, ಅವ್ರ ವಾರಸುದಾರರಿಗೆ, ಅವ್ರಿಗೆ ಪರಿಹಾರವಾಗಿ 5 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ನಾವು ಸರ್ಕಾರದ ಪರವಾಗಿ ಕೊಡ್ತೇವೆ. ಇದು ನಮ್ಮ ಸರ್ಕಾರದ ಘೋಷಣೆ. ಇದರಿಂದ ಜೀವ ಉಳಿತದೆ ಅಂತ ನಾನು ಹೇಳಿಲ್ಲ. ಮುಂದಕ್ಕೆ ನಾನು ಎಲ್ಲ ನಾಗರಿಕರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ಳೋದು, ನೀವು ಯಾರು ಇದನ್ನ ರಿಪೇರ್ ಮಾಡ್ಕೊಳ್ಳೋದಿಲ್ಲ ನೋಟಿಸ್ ಕೊಟ್ಟ ಮೇಲೆ, ಇಲ್ಲ ನೀವೇ ಮುಂಜಾಗ್ರತೆಯಾಗಿ ಪರಿಸ್ಥಿತಿ ನೋಡ್ಕೊಂಡು, ಬಿಲ್ಡಿಂಗ್ ನ ವ್ಯವಸ್ಥೆ ನೋಡ್ಕೊಂಡು ನೀವೇ ರಿಪೇರಿ ಮಾಡ್ಕೊಳ್ಬೇಕು, ಸ್ಟ್ರೆಂಥನ್ ಮಾಡ್ಕೊಳ್ಬೇಕು. ಇನ್ನ ಒಂದು ಬಿಲ್ಡಿಂಗ್ ಹೊಡೆಯಕ್ ಹೋದ್ರೆ ಪಕ್ಕದಲ್ಲಿ 25 ಬಿಲ್ಡಿಂಗ್ ಬೀಳ್ತದೆ. ನಮ್ಮ ಅಧಿಕಾರಿಗಳನ್ನ ಎಲ್ಲ ಹೊಡೆದಾಕ್ಬಿಡೋಣ ಅಂತ ಹೇಳ್ತಾರೆ. ಗ್ರೌಂಡ್+2 ಮೇಲೆ ಇದ್ದಿದ್ದೆಲ್ಲ ಹೊಡೆದಾಕ್ಬಿಡ. 7-8 ಕಟ್ಟವ್ರೆ ನೋಡಿ, ಇಲ್ಲೇ ಇದೆ 8 ಕಟ್ಟ ನೋಡಲ್ಲಿ. 1 2 3 4 5 6 7 8 ಕಟ್ಟ. ರೋಡ್ ಇಲ್ಲ, ಸೆಟ್ ಬ್ಯಾಕ್ ಇಲ್ಲ, ಏನಿಲ್ಲ, ಪಿಲ್ಲರ್ ಎಷ್ಟಪ್ಪ ಇದೆಯೋ. ಈ ರೀತಿ ಆದ್ರೆ ಯಾವ ಬಿಲ್ಡಿಂಗ್ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗಾಳಿ ಬಿಡಿ, ಉಸಿರಾಟಕ್ಕೆ ಇಲ್ಲೇನೂ ಇಲ್ಲ. ಇಲ್ಲಿ ಇಂಥ ಪರಿಸ್ಥಿತಿ ಇದೆ. ಸೊ ನಮ್ಮ ಆಫೀಸರ್ಸ್ ಇದ್ರ ಬಗ್ಗೆ ಒಂದು ಸಪ್ರೇಟ್ ಟೀಮೇ ಇದಕ್ಕೆ ರಚನೆ ಮಾಡ್ತೀನಿ. ಎಲ್ಲ ಲಿಸ್ಟ್ ಹಾಕಿ ನೋಟಿಸ್ ಇಶ್ಯೂ ಮಾಡ್ತೀವಿ. ಇದಕ್ಕೆ ಎಲ್ಲ ಬಾಡಿಗೆ ಕೊಟ್ಬಿಟ್ಟಿರ್ತಾರೆ, ಹೊರಗಡೆಯಿಂದ ಬಂದವರಿಗೆ ಬಾಡಿಗೆ ಹೋಗ್ಬಿಟ್ಟು. ಎಲ್ಲ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವೇನಾದ್ರು ಬಿಲ್ಡಿಂಗ್ ನ ಸೇಫ್ಟಿ ಮೆಜರ್ ಅಲ್ಲಿ ರಿಪೇರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ವಿಧಿನೇ ಇಲ್ಲ, ಬಿಲ್ಡಿಂಗ್ ಗಳನ್ನ ಹೊಡೆದಾಕಬೇಕು. ದಯವಿಟ್ಟು ಎಲ್ಲ ನಾಗರಿಕರು ಇದಕ್ಕೆ ಸಹಕಾರ ಕೊಡ್ಬೇಕು. ಯಾರ ಜವಾಬ್ದಾರಿ? ಈಗ ಅವ್ರು ಯಾರೋ ಬಾಡಿಗೆಗೆ ಬಂದವ್ರೆ, ಕೇಸ್ ಯಾರ ಮೇಲೆ ಬುಕ್ ಮಾಡ್ಬೇಕು? ಈಗ ನಾನು ಪೊಲೀಸವ್ರು ಯಾರ ಮೇಲೆ ಬುಕ್ ಮಾಡ್ಬೇಕು? ಬಿಲ್ಡಿಂಗ್ ಓನರ್ ಮೇಲೆ ಮಾಡ್ಬೇಕು. ಸೊ ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಆಲ್ ಬಿಲ್ಡಿಂಗ್ ಓನರ್ಸ್ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ಬಾಡಿಗೆ ಮಾತ್ರ ತಗೋತಾ ಇದ್ದೀರಿ, ನಿಮ್ ಬಿಲ್ಡಿಂಗ್ ಸೇಫ್ಟಿ ಇಲ್ಲ ಅಂತಂದ್ರೆ ಹೆಂಗೆ ಪರಿಸ್ಥಿತಿ?
ಸೊ ಅದಕ್ಕೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ದಯವಿಟ್ಟು ಬೆಂಗಳೂರು ನಾಗರಿಕರೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಸರ್, ಇವಾಗ ನೀವು ಡಿಸ್ಕಷನ್ ಕಾಣಿಸಿದೆ, ಅದು ಇಲ್ಲಿರುವಂತಹ ವಾರ್ಡ್ ಇಂಜಿನಿಯರ್ ಇರ್ಬೋದು, ಇಲ್ಲಿರುವಂತಹ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಬಿಲ್ಡಿಂಗ್ ಕಾಣಿಸಲ್ವಾ, ಅಕ್ರಮವಾಗಿ ಇಷ್ಟು ಈ ತರ ಬಿಲ್ಡಿಂಗ್ ಕಟ್ತಿದ್ದಾರೆ ಅಂತ ಅದನ್ನೇ ಹೇಳ್ತಾ ಪರ್ಮಿಷನ್ ಇದ್ದೀನಮ್ಮ. ಕೊಟ್ಟದ್ದು ಕೂಡ ತಪ್ಪಿದೆ ಅಂತ. ಪರ್ಮಿಷನ್ನೇ ಕೊಟ್ಟಿಲ್ಲ, ಯಾವ ಪರ್ಮಿಷನ್ ಇಲ್ಲ. ನಾನು ಕೇಳಿದ ಆಫೀಸರ್ಸ್ ಪರ್ಮಿಷನ್ನೇ ಕೊಟ್ಟಿಲ್ಲ. ದಬಾಯಿಸ್ಕೊಂಡು ಲೋಕಲ್ ಲೀಡರ್ಗಳು ನಿಂತ್ಕೊಂಡು ಹಿಂಗೆ ಕಟ್ತಾ ಇದಾರಲ್ಲ. ಓಕೆ ಸರ್, ಈಗ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಿದ್ರಿ. ಈ ಹಿಂದೆನೂ ಕೂಡ ಬಾಬುಸಾಪಾಳ್ಯದಲ್ಲಿ ಅಕ್ರಮ ಕಟ್ಟಡ ಕುಸಿದು ಸಾಕಷ್ಟು ಜನ ಪ್ರಾಣ ಹೋಗಿತ್ತು. ಆಗ್ಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ರಿ, ಬೆಂಗಳೂರು ನಗರದಲ್ಲಿ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡಬೇಕು ಅಂತ. ಬಿಬಿಎಂಪಿ ಅಧಿಕಾರಿಗಳು ಕೇವಲ ಸರ್ವೆ ಮಾಡಿ ಕೈ ಬಿಟ್ರೆ ವಿನಃ 70% ಅಕ್ರಮ ನಾವು ನೋಡ್ತಾ ಇದೀನಿ. BDA ಲೇಔಟ್ಗಳಲ್ಲಿ ಇದು ಬಿಡಿ, BDA ಹೊಸ ಲೇಔಟ್ ಅಲ್ಲಿ 1+4 ಕಟ್ತಾ ಇದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಈಗ ಹೇಳಿದ್ದಾರೆ, ಯಾರ್ದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ನೀರು ಕೊಡಬಾರ್ದು, ಕರೆಂಟು ಕೊಡಬಾರ್ದು ಅಂತ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ 4 ಲಕ್ಷ ಕನೆಕ್ಷನ್ ಕೊಡೋದು ನಿಲ್ಸಿದೀವಿ. ಈಗ ಕ್ಯಾಬಿನೆಟ್ಗೆ ತರ್ತಾ ಇದೀವಿ. 30-40 ಮಾತ್ರ 2 ಫ್ಲೋರ್ ಎಕ್ಸಾಮ್ಷನ್ ಕೊಡಬೇಕು ಅಂತ ತರ್ತಾ ಇದೀವಿ. ಕ್ಯಾಬಿನೆಟ್ ಅಲ್ಲಿ ಇನ್ನೇನು ನಮ್ಮ ಕೊಲೀಗ್ಸ್ ಎಲ್ಲ ಮಾತಾಡ್ತಾರೆ ನೋಡ್ತೀನಿ. ನಾನು ಚೀಫ್ ಮಿನಿಸ್ಟರ್ ನೋಡ್ಬಿಟ್ಟು ತೀರ್ಮಾನ ಆಮೇಲೆ ನಾವು ಮಾಡ್ತೀನಿ. ಸರ್, ಈಗ ಮೊದಲೇ ಅಂತ ನೋಟಿಸ್ ಕೊಡುವಂತ ಕೆಲಸ ಆಗುತ್ತೆ ಸರ್. ಈಗ ಬೆಂಗಳೂರಲ್ಲಿ ಫಸ್ಟ್ ಸರ್ವೆ ಮಾಡಿಸ್ತೀನಿ, ಶುರು ಮಾಡ್ತೀನಿ. ಇದಕ್ಕೆಲ್ಲ ಒಂದೇ ದಿನಕ್ಕೆ ಮುಗಿಯೋಲ್ಲ, ಇದು ವರ್ಷಗಟ್ಟಲೆ ನಡೀತದೆ. ಎಲ್ಲ ಎಲ್ಲೆಲ್ಲಿ ಈ ತರ ಇದೆ. ಇದು ಬೇರೆ ಬಾಂಬೆಲೂ ಈ ಪರಿಸ್ಥಿತಿ ಆಗಿದೆ, ನಾನು ಗಮನಿಸಿದ್ದೀನಿ. ಬಾಂಬೆಲೂ ಗಮನಿಸಿದ್ದೀನಿ, ಡೆಲ್ಲಿಲೂ ಗಮನಿಸಿದ್ದೀನಿ. ಇಲ್ಲೇ ನಾನು ಒಳಗೆ ಹೀಗೆ ಬಂದು ನಾನು ಗಾಬರಿ ಆಗ್ಬಿಡ್ತಾ ಇದೆ. ಯಾವ ವೆಹಿಕಲ್ ಒಳಗಡೆ ಬರಕ್ಕಾಗಲ್ಲ. ಪಾಪ ಫೈರ್ ಫೋರ್ಸ್ ಅವ್ರು ಬಹಳ ಶ್ರಮ ಪಟ್ಟಿದ್ದಾರೆ. ಪೊಲೀಸ್ ಅವರು ಅವರು ಇಬ್ರು ಸೇರಿ ಅಲ್ಲಿಂದ ಪೈಪ್ನ ಎಳ್ಕೊಂಡು ಬಂದವ್ರೆ. ಇಲ್ಲಿ ಬರಕ್ಕೂ ಆಗ್ತಿರಲಿಲ್ಲ, ಮಾಡಕ್ಕೂ. ಈ ಜನಸಂದಲ್ಲಿ ಬೆಂಕಿ ಆಗೋಯ್ತು ಅಂದ್ರೆ ಎಲ್ಲ ಗಾಬರಿಲಿ ಓಡೋಗ್ಬಿಡ್ತಾ ಇರ್ತಾರೆ. ಅದರಲ್ಲೇ ತುಳಿತದಲ್ಲೇ ಅರ್ಧ ಪ್ರಾಣ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬರ್ತದೆ. ಚಿಕ್ಕಪೇಟೆಯಲ್ಲಿ ಮತ್ತು ನಗರಪೇಟೆ ಇಲ್ಲೆಲ್ಲೇ ಇರ್ಬೋದು, ಇರೋದೆಲ್ಲ ರೆಸಿಡೆನ್ಷಿಯಲ್, ಹೇಳೋಕ್ಕೆ ಹೆಸರು ಮಾತ್ರ ರೆಸಿಡೆನ್ಷಿಯಲ್, ಆದ್ರೆ ಇಲ್ಲಿ ನಡೆಯೋದೆಲ್ಲ ವ್ಯಾವಹಾರಿಕ ವಹಿವಾಟುಗಳೇ ನಡೆಯುತ್ತೆ. ಹಂಗಿದ್ಮೇಲೆ ಇಲ್ಲಿ ನೋಡಮ್ಮ, ಜನರ ಬದುಕು, ಸೇಫ್ಟಿ ಇರಬೇಕು, ಬಡತನದ ಬದುಕು, ಎಲ್ಲರೂ ಹೋಗಿ ಅದಕ್ಕೆ ಈ ಕಾನೂನಿನ ಇಡೀ ಬಿಲ್ಡಿಂಗ್ ಹೊಡೆದಾಕ್ಬೇಕಾಯ್ತು ಅಷ್ಟೇ, ಬೇರೆ ಏನು ಆಪ್ಷನ್ಸ್ ಇಲ್ಲ. ಅದಕ್ಕೆ ಕಾನೂನಲ್ಲಿ ಯಾವುದೇ ಬಿಲ್ಡಿಂಗ್ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟು ಮತ್ತೊಂದು ಅಕ್ಕಪಕ್ಕ ಸುತ್ತಲೂ ವೆಹಿಕಲ್ ಹೋಗುವಷ್ಟು ಜಾಗ ಇರಬೇಕು ಅಂತೇಳಿ ಫೈರ್ ನಾರ್ಮ್ಸ್ ಅಲ್ಲಿ ಕಂಡೀಷನ್ ಮಾಡಿದ್ವಿ. ಸೊ ಅದಾಗ್ತದೆ. ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ, ಅದು ಧರ್ಮ ಯಾತ್ರೆ ಅಲ್ಲ. ಧರ್ಮಸ್ಥಳದವ್ರಿಗೆ ಗೌರವ ಕೊಡಬೇಕು ಅಂತಲ್ಲ, ಹಿಂದೂ ವಿಚಾರ ಅಲ್ಲ, ಅವ್ರಿಗೆ ರಾಜಕಾರಣ. ಯಾಕೆ SIT ಮಾಡುವಾಗ ಮಾತಾಡ್ಲಿಲ್ಲ ಹಿಂದೆ? ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೆ ಎಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ರು BJP ಅವರು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ.